ಟಾಕ್ಸಿಕ್ ಸಿನಿಮಾದ ಬಿಗ್ ರಹಸ್ಯ ನಿಮ್ಮ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಬಯಲಾಗಿದೆ. ಕೆಎನ್ಬಿಯಲ್ಲಿ ಯಶ್ ಪಾತ್ರದ ಹೆಸರು ರಿವೀಲ್ ಆಗಿದೆ. ಟಾಕ್ಸಿಕ್ ಸಿನಿಮಾದ ಬಿಗ್ ರಹಸ್ಯ ಬಯಲಾಗಿದೆ. ನಿಮ್ಮ ಕೆಎನ್ಬಿಯಲ್ಲಿ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಪಾತ್ರದ ಹೆಸರು ರಿವೀಲ್ ಆಗಿದೆ. ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಹೆಸರೇ ಟಿಕೆಟ್ ಅನ್ನೋದಾಗಿದೆ. ನರಕಕ್ಕೆ ಟಿಕೆಟ್ ಕೊಡ್ತಾರೆ ರಾಕಿ ಭಾಯ್. ನಿನ್ನೆಯಷ್ಟೇ ರಿಲೀಸ್ ಆಗಿದ್ದ ಟಾಕ್ಸಿಕ್ ಟೀಸರ್ ಡಬಲ್ ಶೇಡ್ ತೋರಿಸಿ ಯಶ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ತಮ್ಮ ಅಭಿಮಾನಿಗಳನ್ನ. ಡಬಲ್ ಆಕ್ಟಿಂಗ್ ಕೇವಲ ಭ್ರಮೆಯೋ ಅಥವಾ ನಿಜವೋ? ಕಾತುರತೆಯನ್ನ ಕಾಪಾಡಿಕೊಳ್ಳೋಕೆ ಯಶ್ ಹೊಸದಾದಂತಹ ದಾಳವನ್ನ ಕೂಡ ಬಿಟ್ಟಿದ್ದಾರೆ. ಇದೇ ಮಾರ್ಚ್ 19ಕ್ಕೆ ತೆರೆ ಕಾಣಲಿರುವಂತಹ ಟಾಕ್ಸಿಕ್ ಸಿನಿಮಾ. ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಬಹುನಿರೀಕ್ಷಿತ ಟಾಕ್ಸಿಕ್ ಟೀಸರ್ ನಿನ್ನೆ ಅಷ್ಟೇ ರಿಲೀಸ್ ಆಗಿರುವಂಥದ್ದು. ಕನ್ನಡ, ಹಿಂದಿ, ತೆಲುಗು, ತಮಿಳು ಮತ್ತು ಮಲಯಾಳಂ ಭಾಷೆಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಯಾಗಿದೆ. ನೋಡಿ, ಕೇವಲ 24 ಗಂಟೆಗಳಲ್ಲಿ ಟೀಸರ್ ಸುಮಾರು 5 ಕೋಟಿ ವ್ಯೂಸ್ ಅನ್ನ ಕೂಡ ಪಡೆದುಕೊಂಡಿರುವಂಥದ್ದು. ಇದು ದಾಖಲೆಯನ್ನೇ ಬರೆದಿರುವಂಥದ್ದು ಅಂತಾನೆ ಹೇಳ್ಬೋದು. ಕೇವಲ 1 ನಿಮಿಷ 55 ಸೆಕೆಂಡ್ಗಳ ಟೀಸರ್ ಅನ್ನ ಕೆವಿಎನ್ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆ ಮಾಡಲಾಗಿತ್ತು. 5 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಕೂಡ ಪಡೆದುಕೊಂಡಿರುವಂಥದ್ದು. ಆದರೆ ಇದೀಗ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಪಾತ್ರದ ಹೆಸರು ರಿವೀಲ್ ಆಗಿರುವಂಥದ್ದು. ಯಶ್ ಪಾತ್ರದ ಹೆಸರು ಏನಂದ್ರೆ ಟಿಕೆಟ್ ಅನ್ನೋದಾಗಿದೆ. ನರಕಕ್ಕೆ ಟಿಕೆಟ್ ಕೊಡ್ತಾರಾ? ಹಾಗಾದ್ರೆ ರಾಕಿ ಬಾಯ್ ಟಾಕ್ಸಿಕ್ ಚಿತ್ರದ ಮೂಲಕ ಡಬಲ್ ಶೇಡ್ ತೋರಿಸಿ ಯಶ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ತಮ್ಮ ಅಭಿಮಾನಿಗಳನ್ನ ಎನ್ನಲಾಗ್ತಾ ಇದೆ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಮಾವಳ್ಳಿ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಗೊಳ್ತಾ ಹೋಗೋಣ. ಕಾರ್ತಿಕ್, ನೋಡಿ, ಟಾಕ್ಸಿಕ್ ಸಿನಿಮಾದ ಬಿಗ್ ರಹಸ್ಯ ಕೂಡ ನಮ್ಮ ಕರ್ನಾಟಕ ನ್ಯೂಸ್ ಬೀಟ್ ನಲ್ಲಿ ಬಯಲಾಗಿರುವಂತದ್ದು. ಹಾಗೆ ನಿನ್ನೆ ಅಷ್ಟೇ ಟೀಸರ್ ಬಿಡುಗಡೆಯಾಗಿದೆ. ಸೆಕೆಂಡ್ ಟೀಸರ್ ಅಂತಾನೆ ಹೇಳ್ಬೋದು. 5 ಕೋಟಿಗೂ ಹೆಚ್ಚು ವೀಕ್ಷಣೆಯನ್ನ ಕೂಡ ಪಡೆದುಕೊಂಡಿರುವಂತದ್ದು. ಆದ್ರೆ ಈ ಟಾಕ್ಸಿಕ್ ಚಿತ್ರದಲ್ಲಿ ಯಶ್ ಅವರ ಹೆಸರು ಕೂಡ ರಿವೀಲ್ ಆಗಿದೆ, ಟಿಕೆಟ್ ಅನ್ನೋದಾಗಿದೆ. ಹಾಗೆ ಡಬಲ್ ಶೇಡ್ ತೋರಿಸಿ ಯಶ್ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಏನೆಲ್ಲ ಆಗ್ತಾ ಇರುವಂತದ್ದು. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಂತೆ? ಹೌದು ಕಾವ್ಯ, ನಿನ್ನೆ ಅಷ್ಟೇ ಟೀಸರ್ ಏನು ರಿಲೀಸ್ ಆಯ್ತು. ಅದಾದ್ಮೇಲೆ ನಮ್ಮ ಕರ್ನಾಟಕ ನ್ಯೂಸ್ ಬಿಟ್ಗೆ ಈ ಒಂದು ಮಾಹಿತಿ ಲಭ್ಯ ಆಗಿದೆ. ಕೆವಿಎನ್ ಪ್ರೊಡಕ್ಷನ್ ಬಹಳ ಸೀಕ್ರೆಟ್ ಆಗಿ ಕೆಲವೊಂದು ಕೆಲಸಗಳನ್ನ ಮಾಡುತ್ತೆ. ಆದ್ರೆ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಮಾಡುವಾಗ ಕೆಲವು ಪ್ರೀ ಪ್ರೊಡಕ್ಷನ್ ಮತ್ತೆ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿ ಇರುವಾಗ ಈ ರೀತಿಯಾದಂತಹ ಎಕ್ಸೈಟಿಂಗ್ ವಿಷಯಗಳು ಆಚೆ ಬೀಳ್ತಾ ಹೋಗುತ್ತೆ. ಮುಖ್ಯವಾಗಿ ಯಶ್ ಅವರು ಇಲ್ಲಿ ಡಬಲ್ ಆಕ್ಟಿಂಗ್ ಮಾಡಿರ್ಬೋದಾ ಅನ್ನುವಂತ ಒಂದು ಪ್ರಶ್ನೆ ಎದುರಾಗಿತ್ತು. ಏನಕ್ಕಂದ್ರೆ ಒಂದು ವಯಸ್ಸಾಗಿರುವಂತಹ ಒಂದು ಲುಕ್ ಅಲ್ಲಿ ಯಶ್ ಅವರು ಕಾಣಿಸ್ಕೊಳ್ತಾರೆ. ಅದಾದ್ಮೇಲೆ ಟೀಸರ್ ನ ಕೊನೆ ಭಾಗದಲ್ಲಿ ಬಹಳ ಯಂಗರ್ ವರ್ಷನ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಅಂದ್ರೆ ಗಡ್ಡವನ್ನ ಪೂರ್ತಿಯಾಗಿ ಟ್ರಿಮ್ ಮಾಡಿ ಒಂದು ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡು ಈ ರೀತಿಯಲ್ಲಿ ಯಶ್ ಅವರು ಪ್ರತ್ಯಕ್ಷವಾಗಿರ್ತಾರೆ. ಹಾಗಾಗಿ ಯಶ್ ಅವರು ಇಲ್ಲೇನಾದ್ರು ಡಬಲ್ ಆಕ್ಟಿಂಗ್ ಮಾಡ್ತಾ ಇದಾರಾ ಅಥವಾ ಯಾವ್ದಾದ್ರು ಇಮ್ಯಾಜಿನೇಷನ್ ಅಲ್ಲಿ ಒಂದು ಬೇರೆ ಪಾತ್ರಕ್ಕೆ ಹೋಗ್ತಾರಾ ಅಂತ. ಏನಕಂದ್ರೆ 50s 60s ಟೈಮ್ ಸರ್ಕಲ್ ಅಲ್ಲಿ ನಡೆಯುವಂತಹ ಕಥೆ ಆಗಿರೋದ್ರಿಂದ ಇಲ್ಲಿ ಯಶ್ ಅವರು 2 ಟೈಮ್ ಪೀರಿಯಡ್ ಗಳನ್ನ ತೋರಿಸ್ತಾರ ಅನ್ನುವಂತ ಒಂದು ಅನುಮಾನ ಕೂಡ ಇದ್ದೇ ಇದೆ. ಇಲ್ಲಿ ಈಗ ಯಶ್ ಅವರ ಒಂದು ಪಾತ್ರದ ಹೆಸರು ಟಿಕೆಟ್ ಅಂತ, ಅವರು ಸ್ವರ್ಗಕ್ಕೋ ನರ್ಕಕ್ಕೋ ಟಿಕೆಟ್ ಕೊಡ್ತಾರೆ ಅನ್ನುವಂತ ಒಂದು ಇಂಡೈರೆಕ್ಟ್ ಮೆಸೇಜ್ ಜೊತೆಗೆ ಈ ವಿಷಯ ರಿವೀಲ್ ಆಗಿರುವಂತದ್ದು. ಮತ್ತೆ ಟೀಸರ್ ನ ದಾಖಲೆಗಳನ್ನ ನಾವು ನೋಡ್ತಾ ಇದೀವಿ. KGF, ಕಾಂತಾರ ಆದ್ಮೇಲೆ ಏನು ಒಂದು ಹೈಯರ್ ಎಂಡ್ ನಲ್ಲಿ ಟೀಸರು ತುಂಬಾ ವ್ಯೂಸ್ ಗಳನ್ನ ಪಡೆದುಕೊಂಡಿರುತ್ತೆ. ಅದೇ ದಾರಿಯಲ್ಲಿ ಈಗ ಟಾಕ್ಸಿಕ್ ಕೂಡ ಲಗ್ಗೆ ಇಟ್ಟಿದೆ. ಮಾರ್ಚ್ 19ನೇ ತಾರೀಕುವರೆಗೂ ಕೂಡ ಈ ಟೀಸರ್ ನ ದಾಖಲೆಗಳೇ ಒಂದು ಮೇನ್ ಬೇಸ್ ಪ್ರಮೋಷನ್ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಶ್ ಅವರು ಸಿನಿಮಾದ ಬಗ್ಗೆ ಏನು ಹೆಚ್ಚೇನು ಮಾಹಿತಿ ಕೊಡದೆ ಹೋದ್ರು ಈಗ ಬಿಟ್ಟಿರುವಂತಹ ಹೀರೋಯಿನ್ಗಳ ಮತ್ತೆ ರಾಯ ಪೋಸ್ಟರು, ಈ 2 ಟೀಸರ್ಗಳು ಸಿನಿಮಾದ ಒಂದು ಬ್ಯಾಕ್ ಡ್ರಾಪ್ ಹೇಗಿರಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ಆಚೆ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗೋವಾದಲ್ಲಿ ನಡೆಯುವಂತಹ ಒಂದು ಗ್ಯಾಂಗ್ಸ್ಟರ್ ಕತೆ ಕೂಡ ಒಂದು ಮೇನ್ ಪಾತ್ರವನ್ನ ಪಡೆದುಕೊಂಡಿದೆ ಅಂತ ನಾವು ಅಂದಾಜು ಮಾಡ್ಕೋಬಹುದು. ಯಶ್ ಅವರ ಒಂದು ಲುಕ್ಸ್ ಗಳಾಗಿರ್ಬೋದು, ಮ್ಯಾನರಿಸಮ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಆಗಿರ್ಬೋದು, ಈಗ ಸದ್ಯಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಇಷ್ಟ ಆಗ್ತಾ ಇದೆ. ಈಗ ಬಂದಿರೋ ಹೊಸ ಮಾಹಿತಿ, ಈಗ ಟಿಕೆಟ್ ಅಂತ ಒಂದು ಪಾತ್ರವನ್ನ ಯಶ್ ಅವರು ನಿಭಾಯಿಸ್ತಾ ಇದ್ದಾರೆ ಅಂತ. ಬಹುಶಃ ಗೊತ್ತಿಲ್ಲ, ಏನಾದ್ರೂ ಟ್ರಿಬಲ್ ಶೇಡ್ ನಲ್ಲಿ ಏನಾದ್ರೂ ಯಶ್ ಅವರು ಪ್ರತ್ಯಕ್ಷ ಆಗ್ತಾರ ತೆರೆ ಮೇಲೆ ಅನ್ನುವಂತ ಒಂದಿಷ್ಟು ಕೌತುಕಗಳು ಕೂಡ ಈಗ ಫ್ಯಾನ್ಸ್ ಗಳ ಮನಸ್ಸಲ್ಲಿ ಮನೆ ಮಾಡಿದೆ. ಕಾವ್ಯ, ಥ್ಯಾಂಕ್ ಯು. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು ಕಾರ್ತಿಕ್.